ಎರಡು ಬಂದು ನೆಲ್ಲಿಕಾಯಿ ಸರನೇ ಇದು. ಮತ್ತೆ ಆಲ್ಮೋಸ್ಟ್ ಏನೈತ್ ನೋಡ್ರಿ 2 ಜೋಡಿ ಅಂತ ಹೇಳ್ಬೋದು. ಬಟ್ ಇದ್ರೊಳಗ ನೀವ್ ಹೇಳ್ರಿ ನನಗೆ ಇದ್ರ ಗೋಲ್ಡ್ ಯಾವ್ದು ರೋಲ್ಡ್ ಗೋಲ್ಡ್ ಯಾವ್ದು ಅಂತ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ಒಳಗೆ ನೋಡ್ರಿ ಆ್ಯಕ್ಚುಲಿ ಎಲ್ಲ 5 ದಿನ ಜಾತ್ರೆ ಅಡ್ಡಾಡಿದ್ರು, ಒಂದು ಏನು ತೊಗೊಂಡಿರಲಿಲ್ಲ ನಾವು ಸಾಮಾನಾಗಲಿ. ಹಾಗಾಗಿ ಇವತ್ತೊಂದು ದಿನ ಹೋಗಿ ಬಂದುಬಿಟ್ರಾತು. ಯಾಕಂದರೆ ಇದು ಬಂದು ಲಾಸ್ಟ್ ಜಾತ್ರೆ ಮಾಡಿದ್ರಾಯ್ತು ಅಂದ್ಕೊಂಡು ಬಂದೀವಿ. ಸೊ ಆಲ್ಮೋಸ್ಟ್ ಏನು ನೋಡ್ರಿ ರಾತ್ರಿ ಟೈಮ್ನಾಗ ವಿಡಿಯೋ ಅಷ್ಟು ಕ್ಲಿಯರಾಗಿ ಬರಲ್ಲ ಅಂಥೇಳಿ ಸ್ವಲ್ಪ ಏನೇನು ತೊಗೊಳೋದೆಲ್ಲ ಸಾಮಾನು ಏನಿತ್ತಲ್ಲ ತೊಗೊಂಡ್ಬಿಟ್ಟು ಜೋಕಾಲಿ ಹತ್ರ ಬಂದಿದ್ದೀವಿ ನೋಡೋಕಂಥೇಳಿ. ಯಾಕಂದ್ರೆ ಮತ್ತೆ ಎಷ್ಟು ದಿನ ಬರೋದಂಥೇಳಿ ನಾನು ಹಿಂದಿನ ವಿಡಿಯೋದಾಗ ಬೇರೆದವ್ರ ಬಳಿ ಇಟ್ಕೊಳ್ಳೋದನ್ನ ತೋರಿಸಿದ್ದು ನೋಡ್ರಿ. ಅದಾದಮೇಲೆ ಅಲ್ಲಿ ಜಾತ್ರೆ ಒಳಗೆ ಭಾಳ ಅಂದ್ರೆ ಭಾಳ ಗದ್ದಲ ಇತ್ತು. ಸೊ ಹಾಗಾಗಿ ಭಾಳ ಗದ್ದಲದೊಳಗೆ ಅಲ್ಲಿ ಎಲ್ಲರೂ ಕುತ್ಕೊಂಡಾಗ ನಮ್ಮ ಮನೆ ಮಂದಿನ ಅಂಗಡಿ ತುಂಬ ತುಂಬ್ತಾರೆ ಅಂಥೇಳಿ ನಮ್ಮ ಮಮ್ಮಿ ಏನು ಮಾಡಿದ್ಲು, ಮನೆಗೆ ಕರೆಸಿಬಿಟ್ರಾತಂಥೇಳಿ. ಸೊ ಜಾಸ್ತಿ ಜನ ಇದ್ದಾಗ ನಮ್ಮ ಊರ ಕಡೆನೂ ಹಾಗೆ ನೋಡ್ರಿ ಮನೆಗೆ ಕರೆಸಿಬಿಡ್ತಾರೆ. ಸೊ ನಾನು ಫೈನಲಿ ಈ ಬಳಿನ ಚೂಸ್ ಮಾಡಿದ್ದೆ. ಬಟ್ ನಾನು ಕೈಯೊಳಗೆ ಹಾಕ್ಕೊಳ್ಳಲ್ಲ, ಯಾಕಂದರೆ ಜಾಸ್ತಿ ಹಾಕ್ಕೊಂಡಂಗಿಲ್ಲ ನೋಡ್ರಿ, ಎರಡೆರಡು ಹಾಕ್ಕೋತೀವಿ ಅಂಥೇಳಿ ನಾನು ಹಾಗೆ ಇಟ್ಕೊಂಡೀನಿ. ಪೂರ್ತಿಯಾಗಿ ನೋಡ್ರಿ ಮೊದಲೇ ಹೆಂಗೆ ಇಟ್ಕೋತಾರಲ್ಲ ಕೈ ತುಂಬ ಅಂತ ಏನು ಹೇಳ್ತಾರೆ ನಮ್ಮ ಕಡೆ, ಹಂಗೆ ಇಟ್ಕೊಳ್ಳೋರೆಲ್ಲ ಕೈಯಾಗಿ ಇಟ್ಕೊಳತ್ತಿದ್ರು. ಸೊ ಹಾಗಾಗಿ ನಮ್ಮ ಮಮ್ಮಿ ಮನೆಗೆ ಕರೆಸಿದ್ಲು. ಹೊಸೂರು ಏನೈತೆ ನೋಡ್ರಿ ಯಾರ್ಯಾರು ಕೈಯಾಗ ಹಾಕಿಸ್ಕೊತಾರೆ ಕೈಯಾಗ ಹಾಕಿಸ್ಕೊಂಡ್ರು, ಯಾರ್ಯಾರು ಏನೈತೆ ನೋಡ್ರಿ ಹಾಗೆ ತೊಗೊಳೋದೈತಲ್ಲ ನಾವೆಲ್ಲ ಏನೈತೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನನ್ನ ಬಳಿ ಯಾವ ಥರ ಅದಾವ ಅಂಥೇಳಿ. ಸೊ ಈ ಥರ ಕೈಯಾಗಿ ಇಟ್ಕೊಂಡು ಆ್ಯಕ್ಚುಲಿ ಈ ಥರ ಬಳಿ ಇಟ್ಕೊಳ್ಳೋಕೆ ಒಂದು ಖುಷಿ ಆಗುತ್ತೆ ನೋಡ್ರಿ. ಇಲ್ಲಿ 100 ರೂಪಾಯಿ ಕೊಟ್ಟು ಇಟ್ಕೊಂಡ್ರು ಸಿಗುವಂಥ ಖುಷಿ ನಮಗಲ್ಲಿ 1000 ರೂಪಾಯಿ ಕೊಟ್ಟರು ಅಂಗಡಿಯೊಳಗೆ ಸಿಗಲ್ಲ. ಯಾಕಂದ್ರೆ ಇದು ನಮ್ಮ ಪದ್ಧತಿ ಅನ್ನೋದು ಒಂದು ಖುಷಿ ಇರುತ್ತೆ ನೋಡ್ರಿ, ಮೊದಲಿಂದ ಈ ರೀತಿ ಇಟ್ಕೊಂಬಂದು. ಸೊ ಬಳಿ ಏನು ಇಟ್ಕೊಂಡಿವೆಲ್ಲ ಅದಾದಮೇಲೆ ಮಕ್ಕಳಿಗೆ ಒಂದು ಚೂರು ಏನೈತೆ ನೋಡ್ರಿ ತಿನ್ನಕ್ಕೆ ಏನಾದ್ರೂ ತಿನ್ನಕ್ಕೆ ಕೊಡಿಸಿದ್ರಾತಂತ ಅಂಗಡಿ ಹತ್ರ ಬಂದ್ವಿ. ಆ್ಯಕ್ಚುಲಿ ಎಲ್ಲ ಜಾತ್ರೆ ಒಳಗೆ ನೀವು ನೋಡಿರ್ತೀರಿ, ಎಲ್ಲ ಊರ ಜಾತ್ರೆ ಒಳಗೆ ಆಲ್ಮೋಸ್ಟ್ ಈಗ ಫೇಮಸ್ ಆಗಿದ್ದಂದ್ರೆ ಈ ಗೋಬಿ ಅಂಗಡಿ, ಬಟಾಟೊ ಫ್ರೈ ಮಾಡೋದು. ಆ್ಯಕ್ಚುಲಿ ನೋಡ್ರಿ ಗೋಬಿ ಅಂಗಡಿ ಬಂದಾಗನ ಫುಲ್ ಎಲ್ಲ ರೇಟ್ ಜಾಸ್ತಿನೇ ಇರುತ್ತೆ. ಬಟ್ ಇಲ್ಲಿ ಒಂದು ಬಟಾಟೊ ರೇಟ್ ಏನೈತೆ ನೋಡ್ರಿ 70 ರೂಪಾಯಿ. ಅಂದರೆ ಆ್ಯಕ್ಚುಲಿ ತೊಗೊಂಡ್ಮೇಲೆ ನಮಗೂ ಶಾಕ್ ಆಯ್ತು, ಇದ್ರೊಳಗೆ ಅಂಥದ್ದು ಏನಿರುತ್ತೆ ಅಷ್ಟು 70 ರೂಪಾಯಿ ಅಂತ. ಆಲ್ಮೋಸ್ಟ್ ನೋಡ್ರಿ ಒಂದು ಬಟಾಟೊ ಚಿಪ್ಸಿನ ತೊಗೊಳ್ಳೋ ರೇಟ್ ಒಳಗೆ 2 kg ಬಟಾಟೊ ಬರೋ ರೇಟ್ ಇರುತ್ತೆ. ಬಟ್ ಮಕ್ಕಳ ಖುಷಿಗಂತ ಏನೋ ಕೊಡಿಸ್ತೀವಿ, ಬಟ್ ಆದ್ರೆ ಕೊಡಿಸಿದ್ರೊಳಗೆ ಅವತ್ತು ತಿನ್ನುವಾಗ ಆ ಟೇಸ್ಟ್ ಅಂತ ಇದ್ರೆ ಇನ್ನೂ ಒಂಥರ ಖುಷಿ ಆಗತ್ತೆ. ಏನೋ ಟೇಸ್ಟ್ ಒಳ್ಳೇದಿತ್ತು, ಇಲ್ಲ ಹೊಟ್ಟೆ ತುಂಬೋ ಥರ ಇತ್ತು ಅಂತೇಳಂದ್ರೆ. ಬಟ್ ಇದು ತೊಗೊಂಡಾದ್ಮೇಲೆ ಆ್ಯಕ್ಚುಲಿ ನನ್ನ ಮಗ ತಿನ್ನೋಕ್ಕೂ ಹೋಗಲಿಲ್ಲ. ಬಟ್ ಅನಿವಾರ್ಯ ತೊಗೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ ನೋಡ್ರಿ. ನನ್ನ ದೊಡ್ಡ ಮಗ ಬ್ಯಾಡ್ ಅಂತ ಹೇಳಿದ, ಅವ್ನು ಬೇರೆ ಗೋಬಿ ತೊಗೊಂಡಿದ್ದ. ಸೊ ಇವನಿಗೆ ತೊಗೊಂಡಾಗ ಅವನಿಗೂ ತಿನ್ನೋಕ್ಕಾಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ತೊಗೊಂಡಿನ ತಿನ್ನಬೇಕು ನೋಡ್ರಿ. ಹಾಗಾಗಿ ಎಲ್ಲರೂ ಒಂದು ಚೂರು ತಿನ್ಕೊಂಡ್ಬಿಟ್ಟು ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ತಿನ್ನೋವಾಗ ನೋಡ್ರಿ ನಮ್ಮ ಕರ್ನಾಟಕ ಬಸ್ ಬಂದಾಗ ನಮಗೊಂಥರ ಫೀಲ್ ಆಗತ್ತೆ, ನಮ್ಮೂರು ಬಸ್ ಅನ್ನೋ ಥರ. ಆ್ಯಕ್ಚುಲಿ ನಮ್ಮದೇ ಬಸ್ ಅಂತೀವಿ, ಬಸ್ ಗೌರ್ಮೆಂಟಿಂದ ಆದ್ರೂ. ಯಾಕಂದ್ರೆ ಕರ್ನಾಟಕದ ಅದು ಏನೋ ಭಾಷೆ ಆಗಲಿ ಇಲ್ಲ ಯಾವುದೋ ಒಂದು ವಸ್ತು ಆಗಲಿ ಏನೇ ಆಗಲಿ ನೋಡ್ರಿ, ಅದ್ರ ಬಗ್ಗೆ ಮನುಷ್ಯ ಆಗಲಿ ವಸ್ತು ಆಗಲಿ ಭಾಷೆ ಆಗಲಿ ಅದರಿಂದ ಸ್ವಲ್ಪ ದೂರ ಇದ್ದಾಗ ಅದ್ರ ಮೇಲೆ ಪ್ರೀತಿ ಆಗಲಿ ಏನು ಗೌರವ ಆಟೋಮೆಟಿಕ್ಲಿ ಹೆಚ್ಚಾಗತ್ತೆ. ಸೊ ಹಾಗಾಗಿ ನಮಗೆ ಆ ಬಸ್ ನೋಡಿದ ತಕ್ಷಣ ನಮ್ಮದೇ ಬಸ್ ಅನ್ನೋ ಥರ ಫೀಲ್ ಆಗುತ್ತೆ. ನಾನೆಲ್ಲ ಇದು ಮುಗಿಸ್ಕೊಂಡು ಬರೋವಾಗ ವಿಡಿಯೋ ಮಾಡತ್ತೀನಿ ನೋಡ್ರಿ. ಮನೆಗೆ ಹೋದ್ಮೇಲೆ ಏನೇನು ತಂದಿವೆ ಸಾಮಾನು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬರ್ರಿ. ಆ್ಯಕ್ಚುಲಿ ಏನೈತೆ ನೋಡ್ರಿ ಜರಿ ಜಾತ್ರೆ ಒಳಗೆ ಏನು ತೊಗೊಂಬಂದಿವಿ ಸಾಮಾನು ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಆ್ಯಕ್ಚುಲಿ ಅಷ್ಟೆಲ್ಲ ಏನು ಸಾಮಾನು ತೊಗೊಂಬರ್ಲಿಲ್ಲ, ನೀವು ನೋಡಿದ್ರಿ. ಇನ್ನೊಂದು ಏನು ಖುಷಿ ಅಂತಂದ್ರೆ ಜರಿ ಜಾತ್ರೆ ಒಳಗೆ ನಮಗೇನೈತಲ್ಲ ಫುಲ್ ಈ ಜಾತ್ರೆ ಮಾಡೋದೊಂದು ಖುಷಿ. ಎಷ್ಟು ಇದಾಗತ್ತಂದ್ರೆ ಮನಸ್ಸಿಗೆ ಒಂಥರ ಶಾಂತಿ ಆಗ್ಬೇಕು ಅಲ್ಲಿವರೆಗೂ ನಾವು ಜಾತ್ರೆ ಮಾಡ. ಯಾಕಂದ್ರೆ ಇಲ್ಲಿ ಜಾತ್ರೆ ಏನೈತೆ ನೋಡ್ರಿ ಸೇಮ್ ಟು ಊರ್ ತರನ ಆಗತ್ತ ಅಂತ ಹೇಳಿ. ಬಟ್ ಜಾಸ್ತಿ ತಗೊಂಡಿಲ್ಲ, ಬಟ್ ಆದ್ರೂ ಸಣ್ಣ ಪುಟ್ಟ ತಗೊಂತೀವಿ. ಯಾಕಂದ್ರೆ ಅದ್ರೊಳಗೆ ಏನೈತೆ ನೋಡ್ರಿ ಇವಾಗ ಮಕ್ಕಳೆಲ್ಲ ದೊಡ್ಡ ಆಗ್ಬಿಟ್ಟಾರ ಆಲ್ಮೋಸ್ಟ್. ಸೊ ಅವ್ರಿಗೆ ಏನ್ ಬೇಕಂತ ಹೇಳಿ ಅವರೇ ತಗೊಂಡಿರ್ತಾರ. ಹಾಗಾಗಿ ನಾನೇನ್ ತಗೊಂಡೇನೆ ಅಂತ ತೋರಿಸ್ತೀನಿ ನಿಮ್ಗ. ನಂಗ ಇದು ನೋಡ್ರಿ ಇವೆರಡು ಆಕ್ಚುಲಿ ಹೆಣ್ಮಕ್ಳ ಏನ್ ತಮ್ಮಗೆ ಎಷ್ಟು ತಗೊಂತೀವಿ, ಬಟ್ ಅಲ್ಲಿಂತ್ರ ಏನ್ ಕಿಚನ್ ಸಾಮಾನ ಮನಿಗೆ ಏನೇನ್ ಬೇಕಾಗ್ತಾವ ಅದನ್ನ ಜಾಸ್ತಿ ತಗೊಳೋದ್ ನೋಡ್ರಿ. ಹಂಗಾಗಿ ಇಲ್ಲಿ ನೋಡ್ತಿರ್ಬೋದು ನೀವು ಚೆನ್ನಾದವಲ್ಲ. ಸೊ ನಂಗೆ ಇವೆರಡು ಏನೈತಿಲ್ಲ ಇಷ್ಟ ಆಯ್ತು. ಸೊ ಹಂಗಾಗಿ ಆಕ್ಚುಲಿ ಗ್ರೀನ್ ಕಂಡ್ರೇನೆ ಇಷ್ಟ ಆಗತ್ತ. ಇದನ್ನ ನೋಡ್ತಿರ್ಬೋದು, ಇದು ಆರ್ಟಿಫಿಷಿಯಲ್ ಆಗ್ಲಿ ರಿಯಲ್ ಆಗ್ಲಿ, ಬಟ್ ದೂರಿಂದ ನೋಡಕ್ ಏನಂತ ನೋಡ್ರಿ ಸೇಮ್ ರಿಯಲ್ ಕಂಡಂಗೆ ಆಗತ್ತ. ಸೊ ಹಂಗಾಗಿ ಒಂದ್ 2 ಇರ್ಲಿ ಅನ್ಕೊಂಡ್ ಕಿಶನ್ ತಗೊಂಡೆ ನಾನು. ಇದು ನೋಡ್ರಿ, ಇದು ಆಕ್ಚುಲಿ ಮೊನ್ನೆ ನೋಡಿದ್ರಲ್ಲ ನೀವು ನನ್ನ ತಮ್ಮನ ಮಗನಿಗೆ, ಇನ್ನು ಸಣ್ಣದಲ್ಲ, ಆಲ್ಮೋಸ್ಟ್ 2 ತಿಂಗಳು ಕಂಪ್ಲೀಟ್ ಆಯ್ತು ಅವನಿಗೆ. ಸೊ ನೋಡಿರಲ್ಲ ಏನಿದೆ ಗಿಲ್ಗಂಚಿ, ನಮ್ಮ ಕಡೆ ಗಿಲ್ಗಂಚಿ ಅಂತಾರ ಕರೀತಾರ. ಸೊ ಹಂಗಾಗಿ ಒಂದಿರ್ಲಿ ಅನ್ಕೊಂಡೆ. ಸೌಂಡ್ ನೋಡ್ರಿ ಮಸ್ತ್ ಬರುತ್ತಾ, ತಗೊಂಡ್ವಿ. ಸಣ್ಣ ಎಲ್ಲ ಏನ್ ತಗೊಂಡಿವಿ ನೋಡ್ರಿ. ಇಲ್ಲೊಂದೇನೋ ಸ್ಕ್ರಬ್ಬರ್ ತರ ತಗೊಂಡಾರ,
ಅವಾಗ್ಲೇ ಹೇಳಿದ್ನಲ್ಲ ಹೆಣ್ಮಕ್ಳು ಏನ್ ತಗೊಂಡ್ಲಿಲ್ಲ ಅಂದ್ರೆ ಮನೆಗೆ ಇದು ತಗೋತಿದ್ವಿ ಇವೆಲ್ಲ ಸುಮ್ನೆ ಏನ್ 10 ರುಪೀಸ್ ಸೇಲ್ ಬಂದಿತ್ತಿದ್ದು ಹಂಗಾಗಿ 10 ರೂಪಾಯಿ ತಂತಿ ತಗೊಂಡದ್ದು. ಅದಾದ್ಮೇಲೆ ಬಳಿ ಏನ್ ಹಾಕೊಂಡದ್ದು ನೀವು ನೋಡಿದ್ರಲ್ಲ ವಿಡಿಯೋದಾಗ. ಆಕ್ಚುಲಿ ನಾನ್ ಹಾಕೊಲಿಲ್ಲ ಬಳಿ, ಯಾಕಂದ್ರ ನಾವ್ ಸ್ವಲ್ಪ ಲೂಸ್ ಹಾಕೋತೀವಿ ಅನ್ಕೊಂಡು ಸೊ ತಗೊಂಡ್ ಬಂದೆ. ಜಾಸ್ತಿ ಅಲ್ಲೇ ಅಂತ ಏನ್ ಹಾಕೋಬೇಕಂತಿರಲ್ಲ, ಹಂಗಾಗಿ ನಾನು ಅವಾಗ ಹಾಕೋತೀನಿ ನೋಡ್ರಿ. ಇವು ಆಕ್ಚುಲಿ ಇದು ನೋಡ್ರಿ ಮಮ್ಮಿ ಕೊಡ್ಸಿದ್ವು, ಎಲ್ಲಾರ್ಗಿ ಹಾಕ್ಸಿದ್ಲೆಲ್ಲ ಹಾಕೋ ಅಂತಂದ್ರೆ ನಾನು ಸ್ವಲ್ಪ ಬಳಿ ದುಡ್ಡು ನಾನು ಇಲ್ಲೊಂದೆರಡು ಹಾಕೊಂಡೆ ನಿಮ್ಗೆ ಕಾಣಿಸ್ತಿರ್ಬೋದು ಅನ್ಕೋತೀನಿ. ಇವು ದೊಡ್ಡ ಸೈಜ್ ಆಗ್ತಾವಲ್ಲ ಜಲ್ದಿ ಒಡೆದ್ ಹೋಗ್ಬಿಡ್ತಾವ, ಏನಂದ್ರೆ ಹಿಂಗ್ ಟಚ್ ಆದ ತಕ್ಷಣ ಜಲ್ದಿ ಹೊಡಿತಾವ ಅಂತ ಹೇಳಿ ಸೊ ನಾನ್ ಹಾಗೆ ಕೈಯಾಗ ತಗೊಂಡ್ ಬಂದೆ ಇರ್ಲಿ ಅಂತ ಹೇಳಿ. ನಾನ್ ನಿಮ್ಗೆ ತೋರ್ಸಿದ್ನೆಲ್ಲ ಹೋಗುವಾಗ ಜಾತ್ರೆ ಒಳಗ್ ಪಳಾರ್ ಅಂತ ಹೇಳಿ. ಪಳಾರ ಆಲ್ಮೋಸ್ಟ್ ಏನೈತ್ ನೋಡ್ರಿ ತಿಂದ್ರು ಅಂದ್ರ ನಮ್ಮ ಮನ್ಯಾಗ ಆಕ್ಚುಲಿ ಪಳಾರ್ ಅದೊಂಥರ ಏನೋ ಟೇಸ್ಟ್ ಜಾತ್ರೆ ಅಂತ ಹೇಳಂದ್ರ ಇದ್ರೊಳಗಿರೋ ಸ್ವೀಟ್ ಏನಿರುತ್ತೆ ನೋಡ್ರಿ ಬೆಂಡು ಬೆತ್ತಸ್ ಏನಂತ ಅದನ್ನಂತ ತಿನ್ನಲ್ಲ, ಬಟ್ ಹಂಗೆ ಇಟ್ಟಾರ ಇರ್ಲಿ ಹಂಗೆ ಇರ್ತೀನಿ ನಾನು. ಅದಾದ್ಮೇಲೆ ನೋಡ್ರಿ ವಿಭೂತಿ ದೇವಸ್ಥಾನದ ಮೇಲೆ ಏನೈತಿಲ್ಲ ಕುಂಕುಮ ವಿಭೂತಿ ಅಂತ ಹೇಳಿ ಬೇಕಾ, ಹಂಗಾಗಿ ಈ ಒಂದ್ 4 ವಿಭೂತಿ ಇದೆ. ಇದು ಆಕ್ಚುಲಿ ಬಂದ್ಬಿಟ್ಟು ಗಟ್ಟಿ ವಿಭೂತಿ, ಮತ್ತ ಇದೊಂದು ಸಿಂಗಲ್ ತಗೊಂಡ್ವಿ. ಬೆಳಗ್ಗೆ ಏನೈತಿ ನೋಡಿ ಜಳಕ ಮಾಡಿದ್ಮೇಲೆ ನಮಗ್ ಇವತ್ತಿ ಬೇಕು, ಹೊರಗಡೆ ಹೋದಾಗ ಎಷ್ಟು ಹಚ್ಕೋತಿವಿಲ್ಲ, ಬಟ್ ಜಳಕ ಮಾಡಿದ್ಮೇಲೆ ಬೇಕು. ಸೊ ಹಂಗಾಗಿ ಇದು ಫುಲ್ ಲೈಟ್ ಇರ್ತ, ಹಗರ್ ಅಂದ್ರೆ ಹಗರ್ ಇರ್ತ. ಸೊ ಇದು ಏನಿರತ್ತಲ್ರಿ ಬಾಳ ಅಂದ್ರೆ ಬಾಳ ಜಲ್ದಿ ಹಿಂಗ್ ಹತ್ತಿರ್ತ, ಹಂಗಾಗಿ ಇದು ಒಂದು ಅಂದ್ರೆ ಹಣ್ಣಿ ಮೇಲೆ ಹಚ್ಕೊಳಕ್ ಅಂತ ತಗೊಂಡ್ವಿ. ಇವು ಬಂದ್ ಏನೈತಿಲ್ಲ ಆಕ್ಚುಲಿ ಇವು ದೇವ್ರಿಗೆ ಹಚ್ಚಾಕ್ ಬೇಕಾಗ್ತಾವಂತ ಒಂದ್ 4 ವಿಭೂತಿ ಕುಂಕುಮ ತಗೊಂಡ್ವಿ. ಅದಾದ್ಮೇಲೆ ಇಲ್ಲಿ ಒಂದ್ ಸ್ವಲ್ಪ ವಿಭೂತಿ ಕುಂಕುಮ ಏನ್ ತಗೊಂಡ್ಬೇಡ ತಗೊಂಡ್ಮೇಲೆ ಹಂಗೆ ತಗೊಳತ್ನಾಗ ನನ್ ಮಗ ಇದ್ ನೋಡ್ರಿ, ನನ್ ಮಗನಿಗೆ ಎಲ್ಲಿ ಹೋದ್ರುನು ಅವನಿಗೆ ಕೀ ಚೈನ್ ಬೇಕು. ಸೊ ಹಂಗಾಗಿ ಒಂದ್ ಕೀ ಚೈನ್ ತಗೊಂಡ, ಆಯ್ತಷ್ಟೇ. ಒಂದೆರಡು ದಾರ, ಏನೋ ರಿಂಗ್ ಏನೋ ತಗೊಂಡಾನ. ಇದಿಷ್ಟು ಜಾಸ್ತಿ ಏನ್ ತಗೊಳಿಲ್ಲ. ಅದಾದ್ಮೇಲೆ ನೋಡ್ರಿ ನಂದೇನು ಜರಿ ಜಾತ್ರೆ ಮಾಡಿದ್ದು ಇದು ಒಂದೇ ರಬ್ಬರ್ ಬ್ಯಾಂಡ್. ಆಕ್ಚುಲಿ ರಬ್ಬರ್ ಬ್ಯಾಂಡ್ ಅಂದ್ರೆ ಬೇಕನ್ನು ನನ್ಗೆ, ಅದ್ರ ಬೇರೆ ನಾನು ಜಾಸ್ತಿ ಅಂದ್ರೆ ರಬ್ಬರ್ ಬ್ಯಾಂಡ್ ಹಾಕೋತಿರ್ತೀನಿ ಮ್ಯಾಲ. ಜಡಿ ಹಾಕೋದ್ ಕಮ್ಮಿನೇ, ಬಟ್ ಇದನ್ನ ಹಾಕೊಳ್ತೀನಿ. ನಂಗೆ ಈ ತರದ್ ಫುಲ್ ಬ್ಲಾಕ್ ಕಲರ್ ಮತ್ತು ಸಿಂಪಲ್ ಕಲರ್ ರಬ್ಬರ್ ಬ್ಯಾಂಡ್ ನಾನು ಯಾವ ಹಾಕೋದೇ ಇಲ್ಲ, ಯಾಕಂದ್ರೆ ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿ. ಬಟ್ ಇದೊಂದು ತಗೊಂಡೆ ನಾನು. ಅದಾದ್ಮೇಲೆ ಇಲ್ಲಿ ನೋಡ್ರಿ ಮೈಲಾರ್ಲಿಂಗಿಗೆ ಒಂದು ಹಾರ ತಗೊಂಡ್ವಿ. ಈ ಹಾರ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ದೊಡ್ಡದೈತಿ ಅಂತ ಹೇಳಿ, ನೋಡ್ತಿರ್ಬೋದು ನೀವು. ಇಷ್ಟ ಐತಿ, ಬಟ್ ನೋಡಾಕ್ ಒಂಥರ ಏನೈತಿ ನೋಡ್ರಿ ಚಂದ ಕಾಣಿಸ್ತು. ಮುತ್ತಿನ ಹಾರ ಅಲ್ಲ, ಹೆಂಗೇನು ಮನಿಯೊಳಗ್ ತಗೊಂಡಾಗ ಮಕ್ಕಳಿಗೆಲ್ಲ ಫುಲ್ ಖುಷಿ ಆಗತ್ತ. ಸೊ ಎಲ್ಲಾರ್ದು ಏನೈತಲ್ಲ ಇದು ಯೋಚನೆ ಮಾಡ್ಬೇಕಲ್ಲ. ಸೊ ಹಂಗಾಗಿ ಇದನ್ನ ನೋಡಿದ ತಕ್ಷಣ ಅನಿಸ್ತು, ಓ ಮೈಲಾರ್ಲಿಂಗಿಗೆ ಹಾಕಕ್ ಬರ್ತಿದ ಅಂತ ಹೇಳಿ. ಆಕ್ಚುಲಿ ಇದ್ರ ನಿಮ್ಗೆ ಕಾಣಿಸುತ್ತಿಲ್ಲ, ಬಟ್ ಇದ್ರ ತೋರಿಸ್ತೀನಿ ಒಂದ್ ಬಾಕ್ಸ್ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಕಾಣತೈತಿ. ಬಾಳ ಬಾಳ ಸಣ್ಣ ಐತಿ, ಬಟ್ ಇದೇನಿತ್ತಲ್ಲ ಸಣ್ಣ ಮೂರ್ತಿಗೆಲ್ಲ ಚಂದ ಕಾಣಿಸತ್ತಂತೇಳಿ ತಗೊಂಡೆ. ಇದೊಂದ್ ಮೈಲಾರ್ಲಿಂಗಿಗ. ಅದಾದ್ಮೇಲೆ ಇದಿಷ್ಟು ನಮ್ ಸಾಮಾನು. ಲಾಸ್ಟ್ ಆಕ್ಚುಲಿ ನಿನ್ನೆ ಎಲ್ಲ ಫುಲ್ ಏನೈತಿ ನೋಡ್ರಿ ನೈಟ್ ಏನ್ ದೇವ್ರಿಗೆಲ್ಲ ನಾಟಕ ಅದೆಲ್ಲ ನೋಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಡೇ ಹೋಗೋ ಮನ್ಸಿರ್ಲಿಲ್ಲ, ಬೇಡ ಅಂತಂದ್ವಿ. ಬಟ್ ಏನಂದ್ರ ₹1 ಏನು ತಗೊಂಡಿದ್ದಿಲ್ಲ. ಸೊ ಹಂಗಾಗಿ ಅನ್ನತ್ತಿದ್ವಿ ಇಷ್ಟ 4-5 ದಿನ ಅಡ್ಡಾಡಿದ್ರೆ ಏನು ತಗೊಲಿಲ್ಲ. ಬಟ್ ಏನೋ ತಗೋಬೇಕು ಅನಿಸ್ಲಿಲ್ಲ, ಯಾಕಂದ್ರೆ ಜಾತ್ರೆ ಮಾಡೋ ಗದ್ದಲದೊಳಗೆ ಏನೈತಿ ನೋಡ್ರಿ ಅದೇ ಒಂದ್ ಖುಷಿ ಆಗ್ಬಿಟ್ಟಿತ್ತು ಮನ್ಸಿಗೆ. ಸೊ ಏನು ತಗೋಬೇಕು ಅನಿಸ್ಲಿಲ್ಲ, ಹಂಗಾಗಿ ಏನು ತಗೊಂಡಿಲ್ಲ. ಸೊ ಜಾತ್ರೆ ಎಲ್ಲ ಹಂಗಾಗಿ ಏನು ತಗೊಳಿಲ್ಲ ಅಂದ್ರೆ ಹೆಂಗ್ ಅನ್ಕೊಂಡು ಲಾಸ್ಟ್ ಡೇ ಅಂತೆ ಹೋಗು ನಡ್ರಿ ಅಂತಂದ್ರು. ಸೊ ಹಂಗಾಗಿ ಲಾಸ್ಟ್ ಡೇ ಒಂದಿನ ಹೋದ್ವಿ. ಅದಾದ್ಮೇಲೆ ಬಳಿ ತಗೊಂಡೆ. ಆಕ್ಚುಲಿ ಸೇಮ್ ಇದೆ, ಎರಡು ಗೋಲ್ಡನ್ ಕಲರ್. ಯಾಕಂದ್ರ ಜಾಸ್ತಿ ಅಂದ್ರೆ ಈ ರೀತಿ ಕಾಜಿನ ಬಳೆ ಹಾಕೊಳಕ್ ಚಂದ ಕಾಣಿಸ್ತಾ ನೋಡ್ರಿ ಹಿಂಗ. ಆಕ್ಚುಲಿ ಬೆಳಕಿಗೆಲ್ಲ ಹಿಂಗೆ ಕಾಣಿಸ್ತಾ ಅನ್ಸುತ್ತೆ. ಇಲ್ಲಿ ನೋಡ್ರಿ ಹಿಂಗ ಎರಡು ಗೋಲ್ಡನ್ ಕಲರ್ ಅದಾವ್. ಇದೊಂದು ನಮ್ಮ ಅಕ್ಕಾಗ ತಗೊಂಡೆ, ಇದೊಂದು ನನಗ್ ತಗೊಂಡೆ, ಇಬ್ಬರಿಗೆ ಇರ್ಲಿ ಅಂತ ಹೇಳಿ. ಅದಾದ್ಮೇಲೆ ಒಂದ್ ಸಣ್ಣದಾಗಿರೋ ನೆಕ್ಲೆಸ್ ತಗೊಂಡೆ ನಾನು. ಆಕ್ಚುಲಿ ನಮ್ಮ ಮನೆಗೆಲ್ಲ ಸ್ವಲ್ಪ ಅಲೋಡ್ ಮಾಡಲ್ಲ ಬೇರೆ ಕಡೆ ಎಲ್ಲ ಹಿಂಗ್ ತಗೊಳಕ, ಅಂದ್ರ ಹೊರಗಡೆದು. ಬಟ್ ಇವಾಗಿನ ರೇಟ್ ಎಲ್ಲ ನೋಡಿರಲ್ಲ, ಗೋಲ್ಡ್ ರೇಟ್ ಎಲ್ಲ ಇರುತ್ತೆ, ಅಂತದ್ರೊಳಗೆ ಗೋಲ್ಡ್ ಅಂತ ಎಲ್ಲಿಂದ ಬೇಕಾಗತ್ತೆ ಹೇಳಿ. ಹಂಗಾಗಿ ಇದು ಬಂದು ಫುಲ್ ಇಲ್ಲಿ ಹಾಕೋ ನೆಕ್ಲೆಸ್. ಬಟ್ ನಂಗೆ ಇಷ್ಟ ಆಯ್ತಂತ ಹೇಳಿ ತಗೊಂಡೆ ಈ ತರದ್ದು. ಯಾಕಂದ್ರೆ ಸಣ್ಣ ಬಾಳ ಇವಾಗೆಲ್ಲ ಬಾಳ ಬರತ್ತ ನೋಡ್ರಿ. ಇದು ಆಕ್ಚುಲಿ ನಾನು ಆನ್ಲೈನ್ದಾಗ ನೋಡಿದ್ದೆ, ಬಟ್ ಏನ್ ತರ್ಸೋದ್ ಬಿಡು, ಆನ್ಲೈನ್ದಾಗ ಬಂದಾಗ ಒಂದ್ ಕಲರೇ ಬೇರೆ ಇರುತ್ತ, ತರ್ಸಿದ್ದೆ ಬೇರೆ ಇರುತ್ತ. ಸೊ ಹಂಗಾಗಿ ಬ್ಯಾಡ್ ಅಂತ ಹೇಳಿ ಬಿಟ್ಟಿದ್ದೆ. ಬಟ್ ಇದು ನನ್ ಕಲರ್ ಬಾಳ ಚಂದ ಕಾಣಿಸ್ತ. ಅಂದ್ರ ಇದೇನೋ ಮಿಟ್ಟಿ ಕಲರ್ ಅಂತ ಹೇಳ್ತಾರ ಆ ತರ ಫಿನಿಶಿಂಗ್ ಚಂದ ಇತ್ತ, ಹಂಗಾಗಿ ತಗೊಂಡೆ. ಬಟ್ ಯಾವಾಗ ಹಾಕೋತೀನಿ ನಂಗೂ ಗೊತ್ತಿಲ್ಲ. ಸೊ ಹಂಗಾಗಿರ್ಲಿ ನಿಮ್ಗೆ ಕಾಣಿಸತಿ ಸರಿಯಾಗಿ ಯಾಕೋ ಬ್ಲರ್ ಬರತೈತಿ, ಬಟ್ ನೋಡ್ರಿ ಇಲ್ಲಿ ಚಂದ ಐತಿ. ಇದೊಂದು ತಗೊಂಡೆ. ಆಮೇಲೆ ಸಣ್ಣದಾಗಿ ಒಂದು ಇಯರಿಂಗ್ ತಗೊಂಡೆ. ಇದು ಬಂದು ಆಕ್ಚುಲಿ ನನ್ ಮಗಳಿಗೆ ಅಂತ ಹೇಳಿ ನೋಡ್ರಿ ಇಲ್ಲಿ. ಇದು ಆಕ್ಚುಲಿ ಎಷ್ಟು ಕ್ಯೂಟ್ ಐತಿ ಅಂದ್ರ ತೋರಿಸಿ ನೋಡ್ರಿ, ಇಷ್ಟು ಸಣ್ಣದೈತಿ.
ಆಕ್ಚುಲಿ ಅವಳು ಹಾಕೋದ್ ಕಮ್ಮಿ, ಬಟ್ ನಂಗೆ ಅದನ್ನು ಗೊತ್ತಿಲ್ಲ ಅವಳು ಹಾಕ್ತಾಳೆ ಇಲ್ಲ ಅಂತೇಳಿ. ಅವಳು ಇರೋದೇ ಅವಳು ಏನೋ ಸ್ಪೇಸ್ ಸಣ್ಣದೈತಿ, ಸೊ ಹಂಗಾಗಿ ಅವ್ಳು ದೊಡ್ಡ ಹಾಕಿದ್ ನಾನು ಇದುವರೆಗೆ ನೋಡೇ ಇಲ್ಲ. ಹಂಗಾಗಿರ್ಲಿ ಅನ್ಕೊಂಡು ಸಣ್ಣ ತಗೊಂಡೇನಿ. ಬಟ್ ಹಾಕೊಳ್ಳಲ್ಲ ಗೊತ್ತಿಲ್ಲ ನನ್ಗ. ಬಟ್ ಅದು ಕ್ಯೂಟ್ ಇದ್ದು ನೋಡ್ತಿರಲ್ಲ ಲೆರ್ಸನ್ ಇದು. ಬಟ್ ಎಲ್ಲಾನು ಜಾತ್ರಿ ಆಕ್ಚುಲಿ ತುಟ್ಟಿ, ಇವಾಗಿನ ಕಾಲಕ್ಕೆ ಎಲ್ಲಾನು ತುಟ್ಟಿನೇ ಇರ್ತಾ, ಬಟ್ ಜಾತ್ರೆ ಒಂದು ಸಿಕ್ಕಾಪಟ್ಟಿ ತುಟ್ಟಿ ಇತ್ತು. ಬಟ್ ಆದ್ರೂ ಒಂದೇ ಎರಡು ತಗೊಂಡಿವಿ ಅನ್ನೋ ಒಂದು ಸಮಾಧಾನ ಇರ್ಲಿ ಅಂತ ಹೇಳಿ ಅದಾದ್ಮೇಲೆ ಒಂದ್ ದೊಡ್ಡದು ನೋಡ್ರಿ ಲಾಂಗ್ ಹಾರ ತಗೊಂಡಿನಿ. ಆಕ್ಚುಲಿ ಸಿಕ್ಕಾಪಟ್ಟಿ ದೊಡ್ಡದೈತಿ. ಇಷ್ಟು ನಾನು ನಿಮ್ಗೆ ಇದನ್ನ ಅರ್ಧನ ತೋರಿಸ್ತೀನಿ, ಯಾಕಂದ್ರೆ ಪೂರ್ತಿ ನಿಮಗೆ ಇದಾಗಿಲ್ಲ ಅಂತೇಳಿ. ಇದು ಫುಲ್ ಲಾಂಗ್ ಐತಿ ನೋಡ್ರಿ ಇಲ್ಲಿಂದ. ಇದು ಆಕ್ಚುಲಿ ಸಾಡಿ ಗಿಡಿ ಹಾಕೊಂಡಾಗ ಏನೈತಿಲ್ಲ ಐತಿ, ಬಟ್ ಇದು ನನಗ ಅಂತಂದ್ರ ಅಲ್ಲ. ಇದು ಆಕ್ಚುಲಿ ಆಚೆ ಕಡೆ ತಗೊಂಡಿ ನಮ್ ತಮ್ಮನ ಮಕ್ಳಿಗೆ ಅಂತ. ಬಟ್ ಅದ್ರೊಳಗೆ ಈ ಪೆಂಡೆಂಟ್ ನಂಗೆ ಬಾಳ ಇಷ್ಟ. ಅದು ಆಕ್ಚುಲಿ ಈಗ ಟ್ರೆಂಡಿಂಗ್ ಒಳಗಂದ್ರೆ ಇವೆಲ್ಲಾ ಕಡೆ ಪೆಂಡೆಂಟ್ ಏನೈತಿ ನೋಡ್ರಿ, ಲಕ್ಷ್ಮಿ ಪೆಂಡೆಂಟ್ ಏನ್ ಬರುತ್ತಲ್ಲ ಬಾಳ ಅಂದ್ರ ಟ್ರೆಂಡಿಂಗ್ ಒಳಗದ ಅಂತ ಹೇಳಿ. ಬಟ್ ದೊಡ್ಡದೇ ಇತ್ತು, ಸೊ ಹಂಗಾಗಿ ಫುಲ್ ತಗೊಂಡೆ. ಬಟ್ ಇಬ್ರಿಗೆ ತಗೊಂಡಿ ನಾನೇ, ಇಬ್ರಿಗೆ ಏನ್ ತಮ್ಮನ ಮಕ್ಳಿಗೆ ಅಂತ. ಯಾರಾದ್ರೂ ಹಾಕೊಳ್ಳಿ, ಯಾಕಂದ್ರ ಒಂದೇ ಮನ್ಯಾಗ ಇರ್ತಾರ ನೋಡ್ರಿ, ಯಾವ್ದಾದ್ರು ಎಕ್ಸ್ಚೇಂಜ್ ಮಾಡಾಕಂತ. ಬಟ್ ಇನ್ನೊಂದ್ ತೋರಿಸ್ತೀನಿ ನಿಮಗೆ ಇದನ್ನ. ಇಬ್ಬರಿಗೆ ಒಂದೇ ಸಲ ತಗೊಂಡ್ರಿ ಅಂದ್ರ ಜಗಳ ಮಾಡ್ತಾರ ನೋಡ್ರಿ, ಹಂಗಾಗಿ ಸಪ್ರೇಟ್ ಆಗಿರ್ಲಿ ಅಂತ ತಗೊಂಡಿನಿ. ಇದು ಒಂದು ಪೆಂಡೆಂಟ್ ಏನೈತಿ ಇದು ದೊಡ್ಡದೈತಿ, ಒಂದು ಸಾಂದೈತಿ. ಈ ರೀತಿ ಅದಾವು. ನಾನ್ ನಿಮ್ಗೆ ತೋರ್ಸಾತೀನಿ ನೋಡಿ. ಇದ್ರ ಆಲ್ಮೋಸ್ಟ್ ಎರಡು ಸೇಮ್ ಐತಿ, ಬಟ್ ಒಂದ್ ಸಣ್ಣ ಸೈಜ್ ಒಂದ್ ದೊಡ್ಡ ಸೈಜ್ ಐತಿ. ಇದ್ರೊಳಗೆ ಇರ್ಲಿ ಅಂತ ಒಂದ್ ಸಣ್ಣದು ಒಂದ್ ದೊಡ್ಡದು ತಗೊಂಡಿದ್ದು. ಬಟ್ ಇದನ್ನ ನಾನ್ ನಿಮ್ಗೆ ತೋರ್ಸಾತೀನಿ ನೋಡ್ರಿ. ಎರಡು ಬಂದ ನೆಲ್ಲಿಕಾಯಿ ಸರನೇ ಇದು. ಮತ್ತೆ ಆಲ್ಮೋಸ್ಟ್ ಏನೈತಿ ನೋಡ್ರಿ, ಎರಡು ಜೋಡಿ ಅಂತ ಹೇಳ್ಬೋದು. ಬಟ್ ಇದ್ರೊಳಗ ನೀವ್ ಹೇಳ್ರಿ ನನಗೆ ಇದ್ರೊಳಗೆ ಯಾವ್ದು ಗೋಲ್ಡನ್ ಐತಿ ಅಂದ್ರ ಗೋಲ್ಡ್ ಯಾವ್ದು, ರೋಲ್ಡ್ ಗೋಲ್ಡ್ ಯಾವ್ದು ಅಂತ ಹೇಳಿ. ಆಕ್ಚುಲಿ ನೋಡ್ರಿ ಎರಡು ಸೇಮೇ ಅದಾವು, ಬಟ್ ದೊಡ್ಡದು ಸಣ್ಣದು ಅಷ್ಟೇ ಐತಿ. ನೋಡಿದ್ರಲ್ಲ, ಒಂದಕ್ಕಿಂತ ಒಂದ್ ಏನೈತಿ ನೋಡ್ರಿ, ಮಸ್ತ್ ಅದಾವ. ಆಕ್ಚುಲಿ ಇವಾಗ ಟ್ರೆಂಡಿಂಗ್ ಈ ಮುತ್ತಿನ ಸರ ನಂಗೆ ಭಾಳ ಇಷ್ಟ ಆಗಿತ್ತು. ಸಾಡಿ ಹಾಕೊಂಡಾಗೆಲ್ಲ ಈ ರೀತಿ ಏನು ಮುತ್ತಿನ ಸರ ಅಂತ. ಸೊ ಹಾಗಾಗಿ ಒಂದ್ ಇರ್ಲಿ ಅಂತ ತಗೊಂಡೆ. ಆರ್ಟಿಫಿಷಿಯಲ್ ಅನ್ನೋಕ್ಕಿಂತ ಇವಾಗಿನ ಗೋಲ್ಡ್ ರೇಟ್ ನೋಡಿರಲ್ಲ, ಪೂರ್ತಿ ಏನೈತಿ ನೋಡ್ರಿ, ಇಷ್ಟು ಎತ್ತರಕ್ಕೆ ಹೋಗ್ಬಿಂತ ಏನೋ ಕುತ್ಕೊಂಡೈತಿ. ಅಂಥದ್ರೊಳಗೆ ಬಹುಶಃ ಇದ್ದಾರೆ ಅಂತ ತಗೋತಾರೆ ಮಿಡ್ಲ್ ಕ್ಲಾಸ್ ಮಂದಿಗೆ. ಏನು ಈ ರೀತಿ ಈ ಟೈಮ್ ಒಳಗೆ ಈ ರೇಟ್ ಒಳಗೆ ಬಂಗಾರ ತೊಗೊಳೋದಾಗಲ್ಲ ನೋಡ್ರಿ. ಸೊ ಸಿಕ್ಕಿರೋದು ಏನು ರೋಡ್ ಗೋಲ್ಡ್ ಐತಲ್ಲ ಅದನ್ನೇ ಗೋಲ್ಡ್ ಅಂತ ಹಾಕೊಳ್ಳೋದು. ಸೊ ಒಂದು ಸರ ಇದನ್ನೇನೈತಲ್ಲ ನಾನು ತೊಗೊಂಡೆ ಮುತ್ತಿನ ಸರ. ಆಲ್ಮೋಸ್ಟ್ ಆಯ್ತು, ಮತ್ತೇನೂ ಇಲ್ಲ. ಸಿಂಪಲ್ ಆಗಿ ಅಂತ ಜಾತ್ರೆ ಏನೈತೆ ನೋಡ್ರಿ, ಇಷ್ಟೇ ಮುಗೀತು ನಮ್ಮ ಜಾತ್ರೆ ಅನ್ನಕ. ಸಣ್ಣದು ಏನಿರುತ್ತೆ ನೋಡ್ರಿ, ಇಷ್ಟು ತೊಗೊಂಡು. ಬಟ್ ಏನೋ ತೊಗೊಂಡೇ ಇಲ್ಲ ಅನ್ನೋಕ್ಕಿಂತ ಏನಿಲ್ಲ, ಸ್ವಲ್ಪ ತೊಗೊಂಡಾಗ ಒಂಥರ ಖುಷಿ ಆಗುತ್ತೆ. ಇನ್ನು ನನ್ನ ಮಕ್ಕಳಿಗೆ ಅಂತ ಏನಿಲ್ಲ, ಗಂಡು ಮಕ್ಕಳಿಗೆ ಏನು ನೋಡ್ರಿ ಜಾಸ್ತಿ ತೊಗೊಳೋದಿರಲ್ಲ. ಅವ್ರು ಏನಿದ್ರು ಬಟ್ಟೆ ಇಲ್ಲ ಶೂಸು, ಸ್ವಲ್ಪ ಏನಾದರೂ ಬೆಲ್ಟ್ ತೊಗೊತಾರೆ. ಸೊ ಹಾಗಾಗಿ ನಾನು ಏನೂ ಹಾಕಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಈ ಸರಿ ಅವರಿಗೆ ಬಿಟ್ಬಿಟ್ಟಿದ್ವಿ. ನಿಮ್ಗೆ ಏನೇನು ಬೇಕು ತೊಗೊಂಡು ಬರುತ್ತೆ, ಹಾಗಾಗಿ ಸ್ವಲ್ಪ ಅವರೇ ತೊಗೊಂಡು ಬಂದಿದ್ರು. ಬಟ್ ಇವು ಒಳಗೆ ಎಲ್ಲವೂ ನಾನು ನಿಮ್ಗೆ ತೋರಿಸ್ತೀನಿ ತಡ್ರಿ. ಇಲ್ಲಿ ಎಲ್ಲ ಸರ ನೋಡಿದಾಗ ಎಲ್ಲ ನೋಡೋಕೆಲ್ಲ ಚೆಂದ ಕಾಣಿಸ್ತಾವೆ. ಬಟ್ ಅದು ಒಂಥರ ಏನು ಹೇಳ್ತಾರೆ, ಎಲ್ಲ ರೋಡ್ಗಳು ಬಂದಾಗ ಒಂದು ಬಂಗಾರ ತಲೆ ಮೇಲೆ ಹೊಡೆದಂಗೆ ಇರ್ತಾವೆ ಅಂತಾರಲ್ಲ, ಹಂಗೆ ಇದ್ರೊಳಗೆ ಆ್ಯಕ್ಚುಲಿ ಗೋಲ್ಡು ಮತ್ತು ರೋಡ್ ಗೋಲ್ಡ್ ಎರಡು ಮಿಕ್ಸ್ ಮಾಡಿದ್ರೆ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ನಾನು ಅದ್ರೊಳಗೆ ತೋರಿಸಿ ನಿಮ್ಗೆ ಒಂದ್ರೊಳಗೆ ಕಮೆಂಟ್ ಮಾಡಿರಿ ಅಂತೇಳಿ. ನೋಡೋಣ ನೀವು ಯಾವ್ದು ಗೋಲ್ಡ್ ಅಂತ ಇದ್ರೊಳಗೆ ಕಾಣಿಸುತ್ತೆ ಅಂತೇಳಿ. ಫುಲ್ ಎಲ್ಲ ನೋಡ್ರಿ, ನೋಡಿದ ತಕ್ಷಣ ಎಲ್ಲನೂ ಗೋಲ್ಡೇ ಅನ್ಬೇಕು ಆ ರೀತಿ. ಒಂದು ಸರ ಏನಾದರೂ ಹೊಸ್ದಾಗಿ ಬಂತು ಅಂತಂದ್ರೆ ಯಾವುದೋ ಒಂದು ನೆಕ್ಲೆಸ್ ಆಗಲಿ, ಅದು ಆಲ್ಮೋಸ್ಟ್ ಮಾರ್ಕೆಟಿಗೆ ಬಂದುಬಿಟ್ಟಿರುತ್ತೆ. ಸೊ ಇಷ್ಟೂ ಈ ಸರಿ ತೊಗೊಂಡೆ. ಒಂದು ಇಲ್ಲ ಅಂದ್ಕೊಂಡು ನೀವು ಇಲ್ಲಿ ಕಾಣಿಸ್ತಿರ್ಬೋದು. ಬಟ್ ಅದೇನೋ ಗೊತ್ತಿಲ್ಲ, ಲಕ್ಷ್ಮಿ ಪೆಂಡೆಂಟ್ ನೋಡ್ತಿದ್ದಾಗ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ. ಹಾಗಾಗಿ ಒಂದು 4 ತೊಗೊಂಡಿದ್ದೀನಿ. ಬಟ್ ಇದ್ರೊಳಗೆ ಒಂದೇ ನಂದು. ಆಮೇಲೆ ಇವೆಲ್ಲ ಹುಡುಗರಿಗೆ ಕೊಟ್ಟಿದ್ದಿಲ್ಲ, ಯಾಕಂದ್ರೆ ಇನ್ನೂ ಟೈಮ್ ಐತಿಲ್ಲ ಅಂತ ಹೇಳ್ಕೆಸಿಂದ ನಾನು ನಿಮಗೆ ತೋರಿಸಿಲ್ಲ ಅಂಥೇಳಿ. ಇಷ್ಟೇ ನೋಡಿದ್ರಲ್ಲ ಜಾತ್ರೆ ಅನ್ನೋಕ ಎಲ್ಲ ಮುಗೀತು. ಬಟ್ ಏನು ಹಿಂದಿನ ಜಾತ್ರೆ ಎಲ್ಲದು ವಿಡಿಯೋ ನೋಡ್ರಿ, ಫುಲ್ ಸಪೋರ್ಟ್ ಮಾಡಿರಿ. ನೋಡಿ ನನಗೂ ಖುಷಿ ಆಯಿತು. ಸೊ ನನಗೆ ಫೇವ್ರೇಟ್ ಅನಿಸಿದ್ದು ಇದು ಒಂದೇ ಸರ ನೋಡ್ರಿ ಇಲ್ಲಿ. ಹಾಗಾಗಿ ನಾನು ನಿಮಗೆ ಇನ್ನೊಂದು ಸರಿ ತೋರಿಸಾತೀನಿ. ನಂಗೆ ಇಷ್ಟನೂ ಆಯ್ತು ಅದು ತೊಗೊಂಡಿದ್ದಕ್ಕೆ. ಯಾಕಂದ್ರೆ ಅವು ನೋಡೋಕೆ ಸ್ವಲ್ಪ ಕಲರ್ ಫುಲ್ಲು ಡಾರ್ಕ್ ಇದ್ರೆ ಅಂದ್ರೆ ಬಂಗಾರ ಥರ ಇಷ್ಟ ಆಗಲ್ಲ ನೋಡ್ರಿ. ಇದು ಒಂಥರ ಅಷ್ಟೊಂದು ಡಾರ್ಕ್ ಇರಲಿಲ್ಲ, ಹಾಗಾಗಿ ಇಷ್ಟ ಆಯಿತು. ನೋಡಿದ್ರಲ್ಲ, ಸಿಂಪಲ್ ಆದಂಥ ಏನು ಜಾತ್ರೆನೂ ಆಯಿತು. ಬಟ್ ಭಾಳ ಅಂದ್ರೆ ಖುಷಿ ಆಯಿತು, ಮನಸ್ಸಿಗೆ ಸಮಾಧಾನ ಆಗೋಷ್ಟು ಖುಷಿ ಆಯಿತು. ಸೊ ಇನ್ನೇನಿದ್ರು ನೆಕ್ಸ್ಟ್ ಇಯರ್ ಈ ಜಾತ್ರೆ ಬರೋವರೆಗೂ ನಾವು ವೇಟ್ ಮಾಡ್ತಿರ್ತೀವಿ. ಬಂದಮೇಲೆ ಪೂರ್ತಿಯಾಗಿ ಫುಲ್ಲಾಗಿ ಖುಷಿ ಆಯ್ತು ಅಂದ್ರೆ ಅದಕ್ಕೆಂದಲೇ ನಾನು ಪೂರ್ತಿ ಒಂದೊಂದು ವಿಡಿಯೋನು ಫುಲ್ ಹಾಕಿದ್ದೀನಿ. ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.